ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋ ತಮ್ಮನೇಲಿ ನೋಡಿದ ತಕ್ಷಣ ತುಂಬ ಜನ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋ ನೋಡೋಕೆ ಬಂದಿದ್ದೀರಾ ಅಂತ ನನಗೆ ಗೊತ್ತು. ಯಾಕೆ ಅಂದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಲ್ವ, ಈ ಪ್ರೆಗ್ನೆನ್ಸ್ಗಳಿಗೆ ಯಾವ ಮಗು ಆಗ್ಬೋದು ನಮಗೆ ಅನ್ನೋವಂಥ ಕ್ಯೂರಿಯಾಸಿಟಿ ಸಿಕ್ಕಾಬಟ್ಟೆ ಇರುತ್ತೆ. ಮತ್ತು ಯೂಟ್ಯೂಬಲ್ಲಿ ಆ ವಿಡಿಯೋ ನೋಡೋದು, ಈ ವಿಡಿಯೋ ನೋಡೋದು, ಮತ್ತು ಇವ್ರನ್ನ ಕೇಳೋದು, ನಿಮ್ಗೆ ಯಾವ ರೀತಿ ಅನಿಸ್ತಾ ಇತ್ತು ಅನ್ನೋದೆಲ್ಲ ಕೇಳ್ಕೊತಿರೋದು, ಈ ರೀತಿ ಎಲ್ಲ ವಿಚಾರ ಮಾಡ್ತಿರ್ತಾರಲ್ವ. ಸೊ ಹಾಗಾಗಿ ಈ ವಿಡಿಯೋಗೆ ಬಂದಿರ್ತೀರಾ ಅಂತ ಅನ್ಕೊತೀನಿ ನಾನು. ಮತ್ತು ನನಗಿವಾಗ ಮಗು ಆಗಿ 1-1.5 ತಿಂಗಳು ಆಗಕ್ಕೆ ಬಂದಿದೆ. ಸೊ ಇವಾಗ ನೀವು ಅನ್ಕೋತಿರ್ಬೋದು, ಮಗು ಆದಮೇಲೆ ಏನು ಇವ್ರಿಗೆ ಗೊತ್ತಾಗಿದೆಯಲ್ಲ ಇವಾಗ, ಸೊ ಹಾಗಾಗಿ ಇವಾಗ ಡೈಲಾಗ್ ಹೊಡಿತಿದ್ದಾರೆ ಅಂತ ಅನ್ಕೋಬೋದು. ಇಲ್ಲ, ಆ್ಯಕ್ಚುಲಿ ನನಗೆ ನಾನು ಪ್ರೆಗ್ನೆಂಟ್ ಇರುವಾಗಲೇ ಈ ವಿಡಿಯೋ ಮಾಡ್ಕೋಬೇಕಿತ್ತು, ಬಟ್ ಮಾಡೋದಕ್ಕಾಗಲಿಲ್ಲ. ನಾನು ಹೇಳಿದ್ದೆ ಅಲ್ವಾ, ನನಗೆ ಸೆಪ್ಟೆಂಬರ್ 3ಗೆ ಡೇಟ್ ಕೊಟ್ಟಿರೋದು ಅಂತ. ನಾನು ಸ್ವಲ್ಪ ನಿಧಾನವಾಗಿ ಲೇಟಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಇದ್ದೆ ಈ ವಿಡಿಯೋನ. ಅಷ್ಟರೊಳಗಡೆ ಡೆಲಿವರಿಗೆ ಬರೋದಕ್ಕೆ ಹೇಳ್ಬಿಟ್ರಲ್ಲ, ಸೊ ಹಾಗಾಗಿ ನನಗೆ ಈ ವಿಡಿಯೋನ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಹಂಗಾಗಿ ನನಗೆ ಫಸ್ಟೇ ಗೊತ್ತಿತ್ತು ಈ ಸರಿನೂ ಕೂಡ ಬೇಬಿ ಗರ್ಲೇ ಆಗುತ್ತೆ ನನಗೆ ಅಂತ. ನನಗೆ ಜಸ್ಟ್ ಒಂದು 5 ಸಿಮ್ಟಮ್ಸ್ ಮೇಲೆ ನನಗೆ ಈ ಸರಿನೂ ಬೇಬಿ ಗರ್ಲೇ ಆಗುತ್ತೆ ಅನ್ನೋದು ಗೊತ್ತಿತ್ತು. ಈಗ ನಿಮಗೂ ಕೂಡ ಇದೇ ಥರ ಸಿಮ್ಟಮ್ಸ್ ಇದ್ದರೆ ಸೇಮ್ ನಮಗೂ ಇದೇ ಬೇಬಿ ಆಗ್ಬೋದು ಅನ್ನೋ ಥರ ಇಲ್ಲ. ಯಾಕೆಂದರೆ ಈಗ 1000 ಜನ ಪ್ರೆಗ್ನೆಂಟ್ಸ್ಗಳಿದ್ದರೆ 1000 ಜನ ಪ್ರೆಗ್ನೆಂಟ್ಸ್ಗಳ ಸಿಮ್ಟಮ್ಸು ಕೂಡ ಬೇರೆ ಬೇರೆ ಥರನೇ ಇರುತ್ತೆ. ಸೊ ಹಾಗಾಗಿ ಸೇಮ್ ಸಿಮ್ಟಮ್ಸ್ ಇದ್ದರೂ ಬೇರೆ ಮಗುನೂ ಆಗುತ್ತೆ, ಸೇಮ್ ಮಗುನೂ ಆಗುತ್ತೆ. ಅಂದರೆ ಇವಾಗ ನನಗಿರೋ ಸಿಮ್ಟಮ್ಸು ನಿಮಗೂ ಕೂಡ ಇದ್ದರೆ ನಿಮಗೆ ಬೇಬಿ ಗರ್ಲ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಬೇಬಿ ಬಾಯ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಇದು ಒಬ್ಬರಿಂದ ಒಬ್ಬರಿಗೆ ಸಾಕಷ್ಟು ಚೇಂಜಸ್ ವೇರಿಯೇಷನ್ ಇರುತ್ತೆ. ಹಂಗಂತ ಹೇಳ್ಬಿಟ್ಟು ನಾನು ಹೇಳೋದೇ ಫೈನಲ್ಲು ಅನ್ನೋ ಥರ ಇಲ್ಲ, ಓಕೆನಾ. ಇವಾಗ ನಾನೇನೋ ಹೇಳ್ಬಿಟ್ಟೆ, ಇವ್ರ ವಿಡಿಯೋದಲ್ಲಿ ಈ ಥರ ಹೇಳಿದ್ದಾರೆ, ಸೇಮ್ ನನಗೂ ಇದೇ ಬೇಬಿ ಆಗುತ್ತೆ ಅನ್ನೋಂಥ ಮೈಂಡ್ ಸೆಟ್ಟಲ್ಲೆಲ್ಲ ಇರಬೇಡಿ ಫ್ರೆಂಡ್ಸ್. ಇವಾಗ ಯಾವ ಮಗು ಆದ್ರೇನು, ಯಾವ ಮಗು ಹೆಣ್ಮಗು ಆದ್ರೂ ನಮ್ಮದೇ ಮಗು, ಗಂಡು ಮಗು ಆದ್ರೂ ನಮ್ಮದೇ ಮಗು ಅಲ್ವಾ. ಇವಾಗ ಆಲ್ಮೋಸ್ಟು ಫಸ್ಟ್ನೇದು ಬಾಯ್ ಬೇಬಿ ಆಗಿರುತ್ತೆ ಅಂದ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿಗಳಿಗೂ ಸೆಕೆಂಡ್ನೇದು ಗರ್ಲ್ ಆಗಲಿ ಅಂತ ಇಷ್ಟಪಡ್ತಾರೆ. ಹಾಗೆ ಮೊದಲನೇ ಮಗು ಗರ್ಲ್ ಬೇಬಿ ಆಗಿದ್ರೆ 2ನೇ ಮಗು ಬಾಯ್ ಬೇಬಿ ಆಗಲಿ ಅನ್ನೋವಂಥದ್ದು ಎಲ್ಲರಿಗೂ ಇದೇ ರೀತಿ ಆಸೆ ಇರುತ್ತೆ. ಬಟ್ ಯಾವ ಮಗು ಆದ್ರೂ ಏನು ಮಾಡೋದಕ್ಕಾಗಲ್ಲ, ನಮ್ಮ ಮಗುನೇ ಅಲ್ವಾ. ಇದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಸೊ ಮೊದಲನೇ ಮಗು ಗಂಡು ಮಗು ಇದ್ದರೆ 2ನೇ ಮಗುನೂ ಕೂಡ ಗಂಡು ಮಗುನೇ ಆದರೆ ಯಾರೂ ಬಿಟ್ಬಿಡಲ್ಲ. ಹಾಗೆ ಮೊದಲನೇ ಮಗು ಹೆಣ್ಮಗು ಇದ್ದು 2ನೇದು ಕೂಡ ಹೆಣ್ಮಗುನೇ ಆದರೆ ಯಾರು ಕೂಡ ಬಿಟ್ಬಿಡೋದಕ್ಕಾಗಲ್ಲ, ಯಾಕೆಂದರೆ ನಮ್ಮ ಮಗುನೇ ಅದು. ಓಕೆ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇಲ್ಲಿ ನನಗೆ 5 ಸಿಮ್ಟಮ್ಸು, ಈ ಓಲ್ಡ್ ಮಿತ್ಸ್ ಅಂತಾರಲ್ಲ, ಅದು ತುಂಬ ಜನಕ್ಕೆ ವರ್ಕೌಟ್ ಆಗುತ್ತೆ ಮತ್ತು ತುಂಬ ಜನಕ್ಕೆ ಅದು ಫೇಲ್ ಕೂಡ ಆಗುತ್ತೆ. ಅದು ಗೊತ್ತಿಲ್ಲ ನನಗೆ, ಬಟ್ ನನಗೆ ಆಗಿದ್ದು 5 ಸಿಮ್ಟಮ್ಸಿಂದ ನನಗೆ ಈ ಸರಿನೂ ಕೂಡ ಗರ್ಲ್ ಬೇಬಿನೇ ಆಗುತ್ತೆ ಅನ್ನೋದು ಗೊತ್ತಾಯಿತು. ಅದರಲ್ಲಿ ಮೊದಲನೇ ಸಿಮ್ಟಮ್ಸ್ ಬಂದು ನನಗೆ ಈ ಫುಡ್ ಕ್ರೇವಿಂಗ್ಸಲ್ಲಿ ಹೆಣ್ಮಗು ಆದರೆ ತುಂಬ ಸಿಕ್ಕಾಬಟ್ಟೆ ಸ್ವೀಟ್ ಇಷ್ಟಪಡ್ತಾರೆ ಅಂತ ಹೇಳ್ತಾರೆ, ಮತ್ತು ಗಂಡು ಮಗು ಆದರೆ ಖಾರ ಜಾಸ್ತಿ ಇಷ್ಟಪಡ್ತಾರೆ ಅಂತ ಹೇಳ್ತಾರಲ್ವ. ಸೊ ಇದು ನನ್ನ ವಿಷಯದಲ್ಲಿ ನಿಜ ಆಯಿತು. ಯಾಕೆ ಅಂದರೆ ನಾನು ಲೈಫಲ್ಲೇ ನಾನು ಸ್ವೀಟ್ ಇಷ್ಟಪಡ್ದೇ ಇರೋ ಅಂಥವಳು. ನನಗೆ ಸ್ವೀಟ್ ಅಂದ್ರೇ ಆಗಲ್ಲ. ನನಗೆ ಸಿಕ್ಕಾಬಟ್ಟೆ ಖಾರ ಎಷ್ಟು ಕೊಟ್ಟರು ಬೇಕಾದ್ರೂ ಖಾರ ತಿಂತೀನಿ, ಸ್ವೀಟ್ ಮಾತ್ರ ತಿನ್ನೋಕ್ಕಾಗಲ್ಲ ಆ ಥರ ಇದ್ದವಳು ನಾನು. ಈ ಸರಿ ಸಿಕ್ಕಾಬಟ್ಟೆ ಸ್ವೀಟ್ ತಿಂದಿದ್ದೀನಿ ಯಪ್ಪ. ಅದರಲ್ಲೂ ನನ್ನ ವ್ಲಾಗ್ಸ್ ನೋಡಿದರೆ ಗೊತ್ತಿರುತ್ತೆ ನಿಮಗೆ. ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ಪ್ರಸನ್ನ ಅವ್ರ ಹತ್ರ 1 kg ಮಹಾಲಕ್ಷ್ಮಿ ಸ್ವೀಟ್ಸ್ನ ತರಿಸ್ಕೊಂಡಿದ್ದೆ. ಬಟ್ ಅದು ಶುಗರ್ ಬಂದಿರೋ ಕಾರಣದಿಂದ ನನಗೆ ತಿನ್ನೋದಕ್ಕಾಗಲಿಲ್ಲ. ಜಾಸ್ತಿ ಸ್ವೀಟ್ಸ್ ತಿಂದು ಶುಗರ್ ಬಂದುಬಿಡ್ತು. ಸೊ ಹಾಗಾಗಿ ನಾನು ಅದನ್ನು ತಿನ್ನೋದಕ್ಕಾಗಲಿಲ್ಲ, ಅದು ಬೇರೆ. ಬಟ್ ಸಿಕ್ಕಾಬಟ್ಟೆ ಸ್ವೀಟ್ ಕ್ರೇವಿಂಗ್ಸ್ ಮಾತ್ರ ಸಿಕ್ಕಾಬಟ್ಟೆ ಆಗ್ತಿತ್ತು ನನಗೆ. ಅದರಲ್ಲಿ ಕಜ್ಜಾಯ, ರವೆ ಉಂಡೆ, ಪಾಯಸ, ಮತ್ತು ಸಬ್ಬಕ್ಕಿ ಪಾಯಸ, ಈ ರೀತಿ ಬರೀ ಸ್ವೀಟು ನನಗೆ ನಿಂತರೆ ಬರೀ ಸ್ವೀಟ್ ತಿನ್ನೋ ಥರನೇ ಅನಿಸ್ತಿತ್ತು. ಇದೊಂದು ಸಿಮ್ಟಮ್ಸಿಂದ ನನಗೆ ಬೇಬಿ ಗರ್ಲ್ ಆಗುತ್ತೆ ಅಂತ ಗೊತ್ತಿತ್ತು. ಇನ್ನು ನೆಕ್ಸ್ಟು ಸೆಕೆಂಡ್ನೇ ಸಿಮ್ಟಮ್ಸ್ ಬಂದು ನನಗೆ ಸ್ಕ್ಯಾನಿಂಗ್ ರಿಪೋರ್ಟು. ಈ ಪಾಪುದು ಸ್ಕ್ಯಾನಿಂಗ್ ಮಾಡಿಸ್ತಿದ್ನಲ್ಲ ನಾನು, ನಮ್ಮ ಸಿರಿದ್ರಲ್ಲಿ ಆಗಲೇ ನಾನು ಮಾಡಿಸಿರೋ ಕಾರಣದಿಂದ ನನಗೆ ಈ ಸರಿ ಗೊತ್ತಿತ್ತು. ಸೊ ಇದನ್ನು ಇಟ್ಕೊಂಡು ನಾನು ಕಂಪೇರ್ ಮಾಡಿ ನೋಡ್ತಾ ಇದ್ದೆ. ಪ್ರತಿಯೊಂದು ರಿಪೋರ್ಟಲ್ಲೂ ಕೂಡ ಮೊದಲನೇ ರಿಪೋರ್ಟಲ್ಲಿ ಏನೇನು ಇರ್ತಾಯಿತ್ತು, ಸೇಮ್ 2ನೇ ಮಗುದ್ರಲ್ಲೂ ಕೂಡ ಅದೇ ವಿಷಯಗಳು ಮೆನ್ಷನ್ ಆಗಿರ್ತಿತ್ತು ಅಲ್ಲಿ. ಸೊ ಹಾಗಾಗಿ ನನಗೆ ಗೊತ್ತಾಗ್ತಿತ್ತು. ಈಗ ಪ್ಲಾಸೆಂಟಾ ಪೊಸಿಷನ್ ಇರ್ಬೋದು, ಹಾರ್ಟ್ ರೇಟ್ ಇರ್ಬೋದು, ಮತ್ತು ಬೇಬಿ ವೈಟು, ಅದು ಇದು ಎಲ್ಲದೂ ಕೂಡ ನಾನು ಆ ಮೊದಲನೇ ಮಗು ಸ್ಕ್ಯಾನಿಂಗ್ ರಿಪೋರ್ಟು ಮತ್ತು 2ನೇ ಮಗುದು ಹಿಡಿದು ನೋಡ್ತಿದ್ನಲ್ಲ. ಸೊ ಅವಾಗ ನನಗೆ ಗೊತ್ತಾಗ್ತಿತ್ತು ಸೇಮ್ 2ರಲ್ಲೂ ಕೂಡ ಒಂದೇ ರೀತಿ ಇರ್ತಿತ್ತು.
ಹಂಗಾಗಿ ಇದೊಂದಾಗಿತ್ತು. ಇನ್ನು ನೆಕ್ಸ್ಟು ಮೂರನೇದಾಗಿ ಇದು ಹೊಟ್ಟೆದು ಪೊಸಿಷನ್ನು. ಈ ಹೊಟ್ಟೆ ಪೊಸಿಷನ್ ಬಂದು ಹೆಣ್ಮಕ್ಳಿಗಾದರೆ ತುಂಬ ದೊಡ್ಡದಾಗಿ ಮತ್ತು ಮೇಲಿಂದ ಚೆಸ್ಟಿಂದ ಕೆಳಗಡೆನೆ ಮೇಲಿಂದ ಹೊಟ್ಟೆ ಬರ್ತಾಯಿತ್ತು. ಅದೇ ಗಂಡು ಮಕ್ಳಿಗಾದರೆ ಹೊಟ್ಟೆ ಆಕಾರ ಚಿಕ್ಕದಾಗಿರುತ್ತೆ ಮತ್ತು ಕೆಳ ಹೊಟ್ಟೆ ಇರುತ್ತೆ ಅವ್ರಿಗೆ. ಇದೊಂದು ನನಗೆ ಫಸ್ಟ್ನೇ ಮಗಳು ಕೂಡ ಅಷ್ಟೇ, ಹೊಟ್ಟೆ ತುಂಬ ದೊಡ್ಡದಾಗಿತ್ತು. ಅಂದರೆ ಚೆಸ್ಟಿಂದ ಕೆಳಗಡೆ ಮೇಲಿಂದನೇ ಸ್ಟಾರ್ಟ್ ಆಗಿತ್ತು, ಅಗ್ಲವಾಗಿ ಕಾಣಿಸ್ತಾ ಇತ್ತು. ಮತ್ತು ಗಂಡು ಮಕ್ಳಿಗಾದರೆ ಸ್ವಲ್ಪ ಚೂಪಾಗಿ ಬರುತ್ತೆ. ಸೊ ಇದನ್ನು ನಾನು ಅಬ್ಸರ್ವ್ ಮಾಡಿದ್ದೆ. ಮತ್ತು ನಾನು ಈ ಹೊಟ್ಟೆ ಪೊಸಿಷನ್ ಅನ್ನೋದನ್ನ ತುಂಬ ಜನದ ಹತ್ರ ಅಬ್ಸರ್ವ್ ಮಾಡಿದ್ದೆ. ಈ ಥರ ಹೊಟ್ಟೆ ದಪ್ಪಕ್ಕೆ ಗುಂಡಕ್ಕಿದ್ದವ್ರಿಗೆಲ್ಲರಿಗೂ ಬೇಬಿ ಗರ್ಲೇ ಆಗ್ತಿತ್ತು. ಮತ್ತು ಹೊಟ್ಟೆ ಪುಟಾಣಿಯಾಗಿ ಚೂಪಾಗಿರ್ತಿತ್ತಲ್ಲ ಅವ್ರಿಗೆಲ್ಲ ಆಲ್ಮೋಸ್ಟು ಬಾಯ್ ಬೇಬಿನೇ ಆಗ್ತಿತ್ತು. ಸೊ ಹಾಗಾಗಿ ಇದರಿಂದ ನನಗೆ ಗೊತ್ತಾಯಿತು. ಯಾಕೆಂದರೆ ನನಗೆ ಮೊದಲನೇ ಮಗಳು ಕೂಡ ಹೊಟ್ಟೆ ದಪ್ಪಕ್ಕೆ ಅಗ್ಲವಾಗಿ ಮೇಲಿಂದನೇ ಸ್ಟಾರ್ಟ್ ಆಗಿತ್ತು. ಈ ಸರಿನೂ ಕೂಡ ಸೇಮ್ ಅದೇ ರೀತಿ ಸ್ಟಾರ್ಟ್ ಆಗಿತ್ತು, ಹೊಟ್ಟೆನೂ ಕೂಡ ಅದೇ ರೀತಿ ಅಗ್ಲವಾಗಿತ್ತು. ಸೊ ಹಾಗಾಗಿ ಇದರಿಂದ ನನಗೆ ಬೇಬಿ ಗರ್ಲ್ ಅಂತ ಗೊತ್ತಾಯಿತು. ಇನ್ನು ನೆಕ್ಸ್ಟು 4ನೇ ಸಿಮ್ಟಮ್ಸ್ ಬಂದು ನನಗೆ ಇದು ಬರುತ್ತಲ್ಲ ನಾಬಿ, ಅದು ಗಂಡು ಮಕ್ಳಿಗಾದರೆ ಸ್ವಲ್ಪ ಹೊರ್ಗಡೆ ಬರುತ್ತಂತೆ, ಹೆಣ್ಮಕ್ಳಿಗಾದರೆ ಸ್ವಲ್ಪ ಒಳಗಡೆನೇ ಇರುತ್ತಂತೆ. ಸೊ ನನಗೂ ಕೂಡ ಫಸ್ಟ್ ಮಗಳು ಸೇಮ್ ಒಳಗಡೆನೇ ಇದ್ದಿದ್ದು, ಈಗ ಸೆಕೆಂಡ್ ಮಗಳು ಕೂಡ ಒಳಗಡೆನೇ ಇದ್ದಿದ್ದು, ಹೊರಗಡೆ ಏನೂ ಬಂದಿರಲಿಲ್ಲ. ಅಂದರೆ ಹೊರಗಡೆ ಬಂದಿರಲಿಲ್ಲ. ಮತ್ತು ನಾಬಿ ಒಕ್ಲು ಸುತ್ತ ಸ್ವಲ್ಪ ಹಳ್ಳ ಬಿದ್ದಂಗೆ ಆಗುತ್ತೆ ಹೆಣ್ಮಕ್ಳಿಗಾದರೆ. ಇದನ್ನು ನಾನು ಫಸ್ಟ್ ಮಗಳು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ. ಒಕ್ಲ ಸುತ್ತ ಒಳಗಡೆ ಬಿದ್ದಂಗೆ ಆಗಿರುತ್ತೆ. ಸೊ ಈ ಮಗಳು ಕೂಡ ಅದು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೆ ನಾನು. ನನಗೆ ಕೂಡ ಸೇಮ್ ಅದೇ ರೀತಿ ಇತ್ತು, ಒಕ್ಲ ಸುತ್ತ ಒಳಗಡೆ ಬಿದ್ದಂಗೆ ಆಗಿತ್ತು. ಅದೇ ಗಂಡು ಮಕ್ಳಿಗಾದರೆ ಹೊರಗಡೆ ಬರುತ್ತಂತೆ. ಸೊ ಇದನ್ನೊಂದು ಅಬ್ಸರ್ವ್ ಮಾಡ್ಕೊಂಡಿದ್ದೆ, ಇದರಿಂದ ಒಂದು ಗೊತ್ತಾಗಿತ್ತು ನನಗೆ. ಇನ್ನು ಲಾಸ್ಟನೇದಾಗಿ ಈ ವಾಮಿಟಿಂಗ್ ಸೆನ್ಸೇಷನ್ನು. ಈ ವಾಮಿಟಿಂಗು ಈ ಬೇಬಿ ಗರ್ಲ್ ಆದರೆ ಯಾವ ರೀತಿ ಇರುತ್ತೆ ಅಂದರೆ, ಸ್ಟಾರ್ಟಿಂಗು ಒಂದು 3-4 ಮಂತ್ಸು ಬೆಳಗ್ಗೆ ಟೈಮು ಈ ಬ್ರಷ್ ಮಾಡೋಕ್ಕೆ ಹೋಗ್ತೀವಲ್ಲ ನೋಡಿ, ಆವಾಗ ಸಿಕ್ಕಾಪಟ್ಟೆ ಬರೋ ಥರ ಅನಿಸುತ್ತೆ, ಆದರೆ ಬರಲ್ಲ. ಮಾಡಬೇಕು ಅಂತ ಅನ್ಕೋತೀವಿ, ಬರಲ್ಲ. ಇನ್ನು ಅದಾದಮೇಲೆ ಒಂದು 4 ಮಂತ್ಸ್ ಆದಮೇಲೆ ಫುಲ್ ಕಂಪ್ಲೀಟಾಗಿ ಸ್ಟಾಪ್ ಆಗಿಬಿಡುತ್ತೆ, ಅಷ್ಟೇನು ವಾಮಿಟಿಂಗ್ ಸೆನ್ಸೇಷನ್ ಇರಲ್ಲ. ಸೊ ಇದೊಂದು ಆಗ್ತಿತ್ತು ನನಗೂ. ಸೇಮ್ ಫಸ್ಟ್ ಮಗಳು ಕೂಡ ಹಿಂಗೆ ಆಗ್ತಿತ್ತು. ಒಂದು 3-4 ತಿಂಗಳು ಬೆಳಗ್ಗೆ ಹೊತ್ತಂತೂ ಬ್ರಷ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಅದು ಹೋಗಲಿ, ಈ ವಾಮಿಟು ಮಾಡೋಂಗೂ ಇಲ್ಲ ಬಿಡೋಂಗೂ ಇಲ್ಲ ಅನ್ನೋ ಥರ ಆಗ್ತಿತ್ತು. ಮಾಡಿಬಿಟ್ರೆ ಒಂಥರ ಮಾಡೋಕ್ಕೂ ಆಗಲ್ಲ, ಸುಮ್ಮನೆ ಒಳಗಡೆ ಇರೋದಕ್ಕೂ ಆಗಲ್ಲ. ಅದು ಈ ರೀತಿ ಆಗ್ತಾಯಿತ್ತು ನನಗೆ. ಈ ಮಗಳು ಕೂಡ ಸೇಮ್ ಒಂದು 3-4 ತಿಂಗಳು ತನಕ ಅದೇ ಥರ ಆಗ್ತಿತ್ತು. ಫಸ್ಟ್ನೇದ್ರಲ್ಲೂ ಕೂಡ ಅದೇ ಥರ ಆಗ್ತಿತ್ತು. ಹಂಗಾಗಿ ನನಗೆ ಈ ಸರಿನೂ ಕೂಡ ಬೇಬಿ ಗರ್ಲೇ ಆಗುತ್ತೆ ಅಂತ ನನಗೆ ಗೊತ್ತಾಗ್ತಿತ್ತು. ಎಸ್ ಫ್ರೆಂಡ್ಸ್, ಈ 5 ಸಿಮ್ಟಮ್ಸಿಂದ ನನಗೆ ಈ ಸರಿನೂ ಕೂಡ ಬೇಬಿ ಗರ್ಲೇ ಆಗುತ್ತೆ ಅನ್ನೋದು ನನಗೆ ಮೊದಲೇ ಗೊತ್ತಿತ್ತು. ಸೊ ಹಾಗಾಗಿ ನಾನು ಮೈಂಡಲ್ಲಿ ಪ್ರಿಪೇರ್ ಆಗಿದ್ದೆ ನೆಕ್ಸ್ಟ್ ಬೇಬಿ ಗರ್ಲೇ ಆಗುತ್ತೆ, 99% ಬೇಬಿ ಗರ್ಲೇ ಆಗುತ್ತೆ ಅನ್ನೋದು ನನ್ನ ಮೈಂಡಲ್ಲಿತ್ತು. ಸೊ ಹಾಗಾಗಿ ಯಾವ ಮಗು ಆದರೂ ಪರವಾಗಿಲ್ಲ, ನನ್ನ ಮಗುನೇ ಅಲ್ವಾ ಅನ್ನೋ ಥರ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಆಗಿದ್ದೆ. ಗಂಡು ಮಗು ಆದರೆ ಬೇರೆ ಎಲ್ಲ, ಹೆಣ್ಮಗು ಆದರೆ ಬೇರೆ ಎಲ್ಲ, ಎಲ್ಲ ಮಕ್ಕಳು ನಮ್ಮ ಮಕ್ಕಳನ್ನೇ ತಾನೆ. ಸೊ ಹಾಗಾಗಿ ನಿಮ್ಮ ಮೈಂಡಲ್ಲೂ ಕೂಡ ಇದೇ ರೀತಿ ಪ್ರಿಪೇರ್ ಆಗಿರಿ. ಮತ್ತು ನಾನು ಇವಾಗ 5 ಸಿಮ್ಟಮ್ಸ್ ಹೇಳಿದ್ನಲ್ಲ, ಇದೇ ಸಿಮ್ಟಮ್ಸು ಸೇಮ್ ನಿಮಗೂ ಕೂಡ ಇದೇ ರೀತಿ ಇದ್ದರೆ ನಮಗೂ ಬೇಬಿ ಗರ್ಲೇ ಆಗುತ್ತೆ ಅಂತ ಅಂದ್ಕೋಬೇಡಿ. ಯಾಕೆಂದರೆ ನಾನು ಫಸ್ಟೇ ಹೇಳಿದ್ನಲ್ಲ, ಈಗ 1000 ಜನ ಪ್ರೆಗ್ನೆಂಟ್ಸ್ ಇದ್ದರೆ 1000 ಜನ ಪ್ರೆಗ್ನೆಂಟ್ಸ್ದು ಸಿಮ್ಟಮ್ಸು ಬೇರೆ ಥರನೇ ಇರುತ್ತೆ. ಸೊ ಹಾಗಾಗಿ ನೀವು ಮೈಂಡಲ್ಲಿ ಇಟ್ಕೋಬೇಡಿ. ಆಮೇಲೆ ಈ ಸರಿ ನನಗೆ ಇವ್ರು ಹೇಳಿದ್ದಾರೆ ಬಾಯ್ ಬೇಬಿನೇ ಆಗ್ಬೋದು, ಇಲ್ಲ ಗರ್ಲ್ ಬೇಬಿನೇ ಆಗ್ಬೋದು ಅನ್ನೋ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇದು ಜಸ್ಟ್ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಸೇಮ್ ನನಗಾದ ಥರನೂ ಕೂಡ ನಿಮಗೂ ಆಗಬೇಕು ಅನ್ನೋ ಥರದ್ದು ಯಾವುದೇ ರೂಲ್ಸ್ ಇಲ್ಲ. ಸೊ ಹಾಗಾಗಿ ಇದಿಷ್ಟಾಗಿತ್ತು ನಂದು. ಗರ್ಲ್ ಬೇಬಿ ಆಗುತ್ತೆ ಅನ್ನೋದು ಫಸ್ಟೇ ನಂಗೆ ಗೊತ್ತಿತ್ತು ಈ ಸಿಮ್ಟಮ್ಸಿಂದ. ಓಕೆನಾ ಫ್ರೆಂಡ್ಸ್? ಹಾಗೆ ಈ ಸ್ಕ್ಯಾನಿಂಗ್ ರಿಪೋರ್ಟಿಂದನೂ ಕೂಡ ಯಾವ ಮಗು ಆಗುತ್ತೆ ಅನ್ನೋಂಥದ್ದನ್ನ ಹೇಳ್ಬೋದು. ನನ್ನ ವಿಚಾರದಲ್ಲಿ ಅದು ನಿಜ ಕೂಡ ಆಗಿದೆ. ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಯಾವ ರೀತಿ ಎಲ್ಲಿ ಮೆನ್ಷನ್ ಆಗಿರುತ್ತೆ ಅನ್ನೋದನ್ನು ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇವಾಗ ನೀವು ಅನ್ಕೋಬೋದು, ಸ್ಕ್ಯಾನಿಂಗ್ ರಿಪೋರ್ಟ್ ನೋಡ್ಬಿಟ್ಟು ಹೇಳೋದಕ್ಕೆ ನೀವೇನು ಡಾಕ್ಟ್ರಾ, ಇಲ್ಲಾಂದರೆ ಈ ಥರ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿಕೊಂಡು ಯಾವ ಮಗು ಅಂತ ನೀವು ಹೆಂಗೆ ಹೇಳೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಬಟ್ ನಾನು ಕೂಡ ಹಿಂಗೆ ಅಂದ್ಕೊಂಡಿದ್ದೆ. ನಾನು ನಮ್ಮ ಪಾಪದು ಸ್ಕ್ಯಾನಿಂಗ್ ರಿಪೋರ್ಟ್ ಅಪ್ಲೋಡ್ ಮಾಡಿದಾಗಲೂ ಕೂಡ ನಾನು ಹೇಳಿದ್ದೆ ಈ ಸ್ಕ್ಯಾನಿಂಗ್ ರಿಪೋರ್ಟಿಂದ ಎಲ್ಲ ಕಂಡುಹಿಡಿಯೋದಕ್ಕಾಗಲ್ಲ ಅಂತ. ಬಟ್ ನನ್ನ 2 ಮಕ್ಕಳು ವಿಚಾರದಲ್ಲೂ ಕೂಡ ಈ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಕೆಲವೊಂದು ಮೆನ್ಷನ್ ಮಾಡಿರ್ತಾರಲ್ಲ, ಅದರಿಂದ ಬೇಬಿ ಗರ್ಲೇ ಆಗುತ್ತೆ ಅನ್ನೋವಂಥದ್ದು ಮೆನ್ಷನ್ ಆಗಿತ್ತು. 2 ಮಗುದ್ರಲ್ಲೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನಾನು. ಸೇಮ್ ಇರೋ ಕಾರಣದಿಂದ ನಾನು ಅದೊಂದು ತಗೋಬೋದು. ಸೊ 2 ಮಗಳು ಕೂಡ ಮೆನ್ಷನ್ ಮಾಡಿದರು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ. ಸೊ ಹಾಗಾಗಿ ನನಗೆ ಒಂದು ಅಂದಾಜು ಐಡಿಯಾ ಬಂದಿದೆ ಇವಾಗ.
ಮತ್ತು ನನಗೆ ಇವಾಗ ಇಬ್ಬರು ಹೆಣ್ಮಕ್ಳು ಇರೋದ್ರಿಂದ ಇದ್ರದ್ದು ಕಂಪ್ಲೀಟ್ ಸಿಮ್ಟಮ್ಸ್ದು ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಬೇಕಿದ್ರೆ ಇನ್ನೊಂದು ಡೀಟೇಲ್ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಈ ವಿಡಿಯೋ ಒಂದು ಶಾರ್ಟ್ ಆಗಿರುತ್ತೆ. ಬೇಕಿದ್ರೆ ನಾನು ಕಂಪ್ಲೀಟ್ ವಿಡಿಯೋನ ಇನ್ನೊಂದು ವಿಡಿಯೋ ಬೇಕಿದ್ರೆ ಮಾಡ್ತೀನಿ. ಓಕೆನಾ? ಎಸ್ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೇನಾದರೂ ಯೂಸ್ಫುಲ್ ಆಗಿದ್ರೆ ಮಾತ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.